ಇವತ್ತು ನಾನು ನಿಮ್ಗೆ ಸಾಂಪ್ರದಾಯಿಕವಾಗಿ ಗೊಜ್ಜು ಅವಲಕ್ಕಿ ಹೇಗ್ ಮಾಡ್ಕೋಬಹುದು ಅನ್ನೋದನ್ನ ತೋರ್ಸೋದಕ್ಕೆ ಬಂದಿದ್ದೀನಿ. ಮಕ್ಕಳಿಗೆ, ನಿಮ್ಗಳಿಗೆ ಆಗಿರ್ಬೋದು, ಟಿಫನ್ ಬಾಕ್ಸ್ ಗೆ ಒಳ್ಳೆ ರೆಸಿಪಿ ಇದು. ಎಲ್ಲಾರ ಮನೇಲೂ ತಕ್ಷಣಕ್ಕೆ ಬೇಕು ಅಂದ್ರೆ ಪುಳಿಯೋಗರೆ ಗೊಜ್ಜು ಇರೋದಿಲ್ಲ. ಕೆಲವೊಂದು ಐಟಮ್ ನ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಅದರಲ್ಲಿ ಮೊದಲನೇದು ಬೇಳೆಗಳು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈಗ ಇದೇ ಸಮಯಕ್ಕೆ ನಾವು ಒಂದು ಸ್ಪೆಷಲ್ ಪುಡಿ ಹಾಕ್ಬೇಕು. ಯಾವ್ದು ಸುಲಭವಾಗಿ ಸಿಗುತ್ತೋ ಅದನ್ನ ಹಾಕೋಬಹುದು. ಪದಾರ್ಥಗಳೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಮೇನ್ ಇಂಗ್ರೀಡಿಯೆಂಟ್ ಅವಲಕ್ಕಿ ಹಾಕೋ ಸಮಯ. ಸ್ನೇಹಿತರೆ ನಮಸ್ಕಾರ, ಅಡುಗೆ ಮಾಸ್ಟರ್ಸ್ ಚಾನೆಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಮನೆ ಮಗ ಶ್ರೀಕಾಂತ್. ಇವತ್ತು ನಾನು ನಿಮ್ಗೆ ಸಾಂಪ್ರದಾಯಿಕವಾಗಿ ದಿಢೀರ್ ಅಂತ ಮನೆಯಲ್ಲಿ ಗೊಜ್ಜು ಅವಲಕ್ಕಿ ಹೇಗ್ ಮಾಡ್ಕೋಬಹುದು ಅನ್ನೋದನ್ನ ತೋರ್ಸೋದಕ್ಕೆ ಬಂದಿದ್ದೀನಿ. ಸಾಮಾನ್ಯವಾಗಿ ಈ ಗೊಜ್ಜು ಅವಲಕ್ಕಿನ ಹೇಗ್ ಮಾಡ್ತಾರೆ ಅಂದ್ರೆ ಅವಲಕ್ಕಿಗೆ ಪುಳಿಯೋಗರೆ ಗೊಜ್ಜನ್ನ ಹಾಕ್ಬಿಟ್ಟು ಕಲಸಿ ಮಾಡುವಂತದ್ದು. ಅದು ಅಥೆಂಟಿಕ್ ಗೊಜ್ಜು ಅವಲಕ್ಕಿ ರೆಸಿಪಿ. ಎಲ್ಲಾರ ಮನೇಲೂ ತಕ್ಷಣಕ್ಕೆ ಬೇಕು ಅಂದ್ರೆ ಪುಳಿಯೋಗರೆ ಗೊಜ್ಜು ಇರೋದಿಲ್ಲ. ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ. ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ. ಆ ತರ ಸಮಯದಲ್ಲಿ ಹೇಗ್ ಮಾಡ್ಕೋಬಹುದು, ಪೂರ್ತಿ ಅಥೆಂಟಿಕ್ ಆಗಿ ಅಲ್ದೇ ಇದ್ರು ಕೂಡ ಅದೇ ರೀತಿ ಟೇಸ್ಟ್ ಕೊಡುವಂತ ಗೊಜ್ಜು ಅವಲಕ್ಕಿ ಮನೆಯಲ್ಲಿ ಹೇಗ್ ಮಾಡ್ಕೋಬಹುದು ತೋರಿಸ್ಕೊಡ್ತೀನಿ ಇವತ್ತು. ಈ ವಿಡಿಯೋನ ಸಪೋರ್ಟ್ ಮಾಡ್ತಿರೋರು ಸತ್ವ ಫುಡ್ಸ್ ಅಂಡ್ ಬೆವರೇಜಸ್ ಅವರು. ಅವ್ರಿಗೆ ನಮ್ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ದೇವರನ್ನ ಸ್ಮರಿಸ್ತಾ ಒಲೆ ಅಂಟಿಸ್ಕೊಳ್ಳೋಣ. ಸ್ನೇಹಿತರೆ, ಬಾಣ್ಲೆ ಕಾದಿದೆ. ಮೊದಲಿಗೆ ಕೆಲವೊಂದು ಐಟಮ್ ನ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಅದರಲ್ಲಿ ಮೊದಲನೇದು 1 ಚಮಚ ಆಗೋಷ್ಟು ಮೆಂತ್ಯ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಮೆಂತ್ಯದ ಕಲರ್ ಚೇಂಜ್ ಆಗೋವರೆಗೂ ಇದನ್ನ ಫ್ರೈ ಮಾಡ್ಕೊಂಡ್ಬಿಡೋಣ. ನೋಡೋಕೆ ಇದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು. 1-2 ಸಲ ನೀವು ಮನೆಯಲ್ಲಿ ಟ್ರೈ ಮಾಡ್ಬಿಟ್ರೆ ತುಂಬಾ ಈಸಿ ಇದು ಮಾಡ್ಕೊಳ್ಳೋದು. ಮನೇಲಿ ಯಾರಾದ್ರೂ ಸಡನ್ ಆಗಿ ಗೆಸ್ಟ್ ಬಂದ್ರು ಅಂದ್ರೆ, ಇಲ್ಲ ಮಕ್ಕಳಿಗೆ, ನಿಮ್ಗಳಿಗೆ ಆಗಿರ್ಬೋದು, ಟಿಫನ್ ಬಾಕ್ಸ್ಗೆ ಒಳ್ಳೆ ರೆಸಿಪಿ ಇದು. ನಾನು ಯಾವ ರೀತಿ ತೋರಿಸ್ತೀನೋ ಆ ರೀತಿ ಮಾಡ್ಕೊಂಡ್ರೆ ನೀವು ಬೆಳಗ್ಗೆ ಮಾಡಿದ್ದ ಗೊಜ್ಜು ಅವಲಕ್ಕಿ ಮಧ್ಯಾಹ್ನ ಸಂಜೆ ಆದ್ರೂ ಕೆಡೋದಿಲ್ಲ. ಇನ್ನ ಈಸಿ ಮೆಥಡ್ ಅಲ್ಲಿ ಕೂಡ ಇದನ್ನ ಮಾಡ್ಬೋದು. ಬಟ್ ಆ ರೀತಿ ಮಾಡಿದ್ರೆ ನಿಮ್ಗೆ 1-2-3 ಗಂಟೆ ಕಾಲ ಇರುತ್ತೆ ಅಷ್ಟೇನೆ. ಆಮೇಲೆ ಅದು ಹಳ್ಸೋಗೋದಕ್ಕೆ ಶುರು ಆಗುತ್ತೆ. ಸೊ ಈ ರೀತಿ ಮಾಡ್ಕೊಂಡ್ರೆ ಮಧ್ಯಾಹ್ನ ಸಂಜೆ ಆದ್ರೂ ಇದು ಹಳ್ಸೋದಿಲ್ಲ. ನೋಡಿ, ಮೆಂತ್ಯ ಕಲರ್ ಚೇಂಜ್ ಆಯ್ತು. ಮೆಂತ್ಯ ಹುರಿದಿದ್ದಾಗಿದೆ. ಇದನ್ನ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಮೆಂತ್ಯ ಹುರಿದಿದ್ದಾಗಿದೆ. ನೆಕ್ಸ್ಟ್ 2 ಚಮಚ ಜೀರಿಗೆ ಹಾಕೊಳ್ತಾ ಇದ್ದೀನಿ. ಇದನ್ನ ಕೂಡ 1 ನಿಮಿಷ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಕಲರ್ ಕೂಡ ಚೇಂಜ್ ಆಗುತ್ತೆ, ಆ ಜೀರಿಗೆ ಘಮ ಕೂಡ ಬರುತ್ತೆ. ಸೊ ಘಮ ಬಂದು ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆದಷ್ಟು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಅವಾಗ ಕ್ಲೀನ್ ಆಗಿ ಫ್ರೈ ಆಗುತ್ತೆ. ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ಸೀದೋದಂಗಾಗುತ್ತೆ, ಸರಿಯಾಗಿ ಫ್ರೈ ಆಗೋಲ್ಲ. ಗೊಜ್ಜು ಅವಲಕ್ಕಿ ಟೇಸ್ಟ್ ಕೆಟ್ಟೋಗುತ್ತೆ. ಆಮೇಲೆ ಜೀರಿಗೆ ಕೂಡ ಫ್ರೈ ಆಗಿದೆ. ಇದನ್ನ ಕೂಡ ಅದೇ ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಡೋಣ. ನೆಕ್ಸ್ಟ್ 2 ಚಮಚ ಆಗೋಷ್ಟು ಬಿಳಿ ಎಳ್ಳು ತಗೊಂಡಿದ್ದೀನಿ. ಅದನ್ನ ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಎಳ್ಳು ಚಟಪಟ ಅಂತ ಸಿಡಿಬೇಕು. ಸೊ ಸಿಡಿಯವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು. ಸ್ನೇಹಿತರೆ, ಎಳ್ಳು ಕೂಡ ಫ್ರೈ ಆಗಿದೆ ಚೆನ್ನಾಗಿ. ಇದನ್ನ ಕೂಡ ಈ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ನಾವು ಹುರಿದಿದ್ದಂತ ಮೆಂತ್ಯ, ಎಳ್ಳು ಮತ್ತೆ ಜೀರಿಗೆ ಮಿಕ್ಸಿ ಜಾರಲ್ಲಿದೆ. ಅದು ಪೂರ್ತಿ ತಣ್ಣಗಾದ್ಮೇಲೆ ಅದನ್ನ ನುಣ್ಣಗೆ ರುಬ್ಕೊಳ್ಳೋಣ ಒಂದ್ಸಲ. ಅಲ್ಲಿವರೆಗೂ ಕಾಯೋದ್ ಬೇಡ, ಮುಂದೆ ನಾವು ಕಂಟಿನ್ಯೂ ಮಾಡೋಣ. ಅದೇ ಬಾಣ್ಲಿಗೆ ಈಗ ನಾನು ಎಣ್ಣೆ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಸತ್ವ ಫುಡ್ಸ್ ಅಂಡ್ ಬೆವರೇಜಸ್ ಅವರ ಸಾತ್ವಿಕ ಕೋಲ್ಡ್ ಪ್ರೆಸ್ ಗ್ರೌಂಡ್ ನಟ್ ಆಯಿಲ್ ಹಾಕೊಳ್ತಾ ಇದ್ದೀನಿ. ಒಂದು 3 ಚಮಚ ಆಗೋಷ್ಟು ಎಣ್ಣೆ ಹಾಕೊಳ್ತಿದ್ದೀನಿ. ನೈಸರ್ಗಿಕ, ರುಚಿಕರ ಹಾಗೂ ಶುದ್ಧ ಆರೋಗ್ಯಕರ ಎಣ್ಣೆಗಾಗಿ ಬಳಸಿ ಸತ್ವ ಕೋಲ್ಡ್ ಪ್ರೆಸ್ ಆಯಿಲ್ಸ್. ಈಗಲೇ ಆರ್ಡರ್ ಮಾಡಿ. ಎಣ್ಣೆ ಕಾದಿದೆ. ಇದಕ್ಕೆ 1 ಚಮಚ ಆಗೋಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಸಾಸಿವೆ ಸಿಡಿತಾ ಇದೆ. ಈಗ ಇದಕ್ಕೆ 1 ಮುಷ್ಟಿ ಆಗೋಷ್ಟು ಕಡಲೆ ಬೀಜ ಹಾಕೊಳ್ತಾ ಇದ್ದೀನಿ. ಕಡಲೆ ಬೀಜ ಎಷ್ಟು ಬೇಕಾದ್ರೂ ಹಾಕೋಬಹುದು. ನಾನಿಲ್ಲಿ 1 ಮುಷ್ಟಿ ಆಗೋಷ್ಟು ಹಾಕೊಳ್ತಾ ಇದ್ದೀನಿ.
ನಾವು ಕಡಲೆ ಬೀಜದ ಎಣ್ಣೆಯಿಂದನೇ ಫ್ರೈ ಮಾಡ್ತಿದೀವಿ. ಆ ಎಣ್ಣೆ ಪರಿಮಳ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಕೋಲ್ಡ್ ಪ್ರೆಸ್ ಆಯಿಲ್ ಆಗಿರೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೇದು. ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅವರ ವೆಬ್ಸೈಟ್ ಲಿಂಕು, ವಾಟ್ಸಪ್ ನಂಬರ್ ಎಲ್ಲ ಮೆನ್ಷನ್ ಮಾಡಿರ್ತೀನಿ. ನಿಮಗೆ ಬೇಕಾದ್ರೆ ಖಂಡಿತ ಆರ್ಡರ್ ಮಾಡಿದ್ರೆ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಾರೆ ಅವರು. ಕಡಲೆ ಬೀಜ ಫ್ರೈ ಆಗಿದೆ. ಈಗ ಇದಕ್ಕೆ 2 ಚಮಚ ಆಗೋಷ್ಟು ಕಡಲೆಬೇಳೆ ಹಾಕೊಂತಿದ್ದೀನಿ. ಅದ್ರ ಜೊತೆಗೆ 2 ಚಮಚ ಉದ್ದಿನ ಬೇಳೆ. ಬೇಳೆಗಳು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಕಡಲೆ ಬೀಜ ಜಾಸ್ತಿ ಫ್ರೈ ಆಗಿ ಕಪ್ಪಾಗುತ್ತೆ ಅಂತ ಅನ್ನೋರು ಬೇಕಾದ್ರೆ ನಿಮ್ಗೆ ಫಸ್ಟ್ ಸಾಸಿವೆ ಹಾಕಕ್ಕಿಂತ ಮುಂಚೆನೆ ಕಡಲೆ ಬೀಜ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡು ಆಮೇಲೆ ಸಾಸಿವೆ ಬೇಳೆಗಳನ್ನ ಒಗ್ಗರಣೆ ಹಾಕೋಬಹುದು. ಲಾಸ್ಟ್ ಅಲ್ಲಿ ನೀವು ಕಡಲೆ ಬೀಜನ ಆಡ್ ಮಾಡ್ಕೋಬಹುದು. ಹೀಗೆ ಬಿಟ್ರು ಏನ್ ತೊಂದರೆ ಇಲ್ಲ, 2 ರೀತಿನೂ ಮಾಡ್ಬೋದು. ಬೇಳೆಗಳೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ 2 ಗುಂಟೂರು ಮೆಣಸಿನ್ಕಾಯಿನ ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ. ಜೊತೆಗೆ ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕೊಳ್ತಾ ಇದ್ದೀನಿ. ಒಗ್ಗರಣೆಗೆನೆ ಸ್ವಲ್ಪ ಅರಿಶಿನ ಹಾಕೊಳ್ತಾ ಇದ್ದೀನಿ. ಜೊತೆಗೆ ಘಮಕ್ಕೆ ಸ್ವಲ್ಪ ಹಿಂಗ್ ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇಲ್ಲೇ ಹಾಕೊಂಡ್ಬಿಡೋಣ. ಒಂದ್ಸಲ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನಾನಿಲ್ಲಿ 2 ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು ನೀರು ತಗೊಂಡಿದ್ದೀನಿ. ಅದನ್ನ ಇಲ್ಲೇ ಹಾಕೊಳ್ತಾ ಇದ್ದೀನಿ. ನಾನು ಎಷ್ಟು ಹುಣಸೆ ಹಣ್ಣು ತಗೊಂಡಿದ್ನೋ ಅಷ್ಟೇ ಗಾತ್ರದ ಬೆಲ್ಲ ಕೂಡ ತಗೊಂಡಿದ್ದೀನಿ. ಆ ಬೆಲ್ಲ ಕೂಡ ಇಲ್ಲೇ ಹಾಕೊಳ್ಳೋಣ. ಹುಣಸೆ ನೀರು ನಾವೇನ್ ಹಾಕಿದ್ವಿ ಅದು ಚೆನ್ನಾಗಿ ಕುದ್ದು ಅದ್ರ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಬೆಲ್ಲ ಕೂಡ ಕರಗಬೇಕದು. ಈಗ ಇದೇ ಸಮಯಕ್ಕೆ ನಾವು ಒಂದು ಸ್ಪೆಷಲ್ ಪುಡಿ ಹಾಕ್ಬೇಕು. ಏನಪ್ಪಾ ಅದು ಅಂದ್ರೆ ರಸಂ ಪೌಡರ್. ನಾನಿಲ್ಲಿ ಸತ್ವ ಫುಡ್ಸ್ ಅಂಡ್ ಬೆವರೇಜಸ್ ಅವರ ಸಾತ್ವಿಕ ರಸಂ ಪೌಡರ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನೇ ಹಾಕ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಹೇಗ್ ಬರುತ್ತೆ ಅಂತ. ಅಥೆಂಟಿಕ್ ಫ್ಲೇವರ್ ಅನ್ನೋದು ಪ್ಯಾಕೆಟ್ ಓಪನ್ ಮಾಡ್ತಿರಂಗೆ ಗೊತ್ತಾಗೋಗುತ್ತೆ. ಆ ಬರ್ತಾ ಇರೋಂಥ ಪರಿಮಳದಲ್ಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಪುಡಿ ಅಂತ. ನಾವು ಮಾಡ್ತಾ ಇರೋ ಕ್ವಾಂಟಿಟಿಗೆ ಒಂದು 4 ಚಮಚ ಆಗೋಷ್ಟು ರಸಂ ಪೌಡರ್ ಹಾಕೊಳ್ತಾ ಇದ್ದೀನಿ. 2, 3, 4. ಪ್ರತಿಯೊಂದು ತುತ್ತಿನಲ್ಲೂ ನಿಜವಾದ ರುಚಿಯ ಮಜಾ ಸತ್ವ ಮಸಾಲಾ ಪುಡಿಗಳಿಂದ ಈಗಲೇ ಆರ್ಡರ್ ಮಾಡಿ. ಈಗ ಒಂದ್ಸಲ ಇದನ್ನ ಚೆನ್ನಾಗಿ ಕೂಡಿಸ್ಕೊಂಡ್ಬಿಡೋಣ. ರಸಂ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ. ಇದಕ್ಕೆ ಒಂದು ಅರ್ಧ ಹೋಳು ಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ಇಲ್ಲೇನೆ. ನೀವು ಕಾಯಿ ತುರಿ ಬೇಕಾದ್ರೂ ಹಾಕೋಬಹುದು, ಕೊಬ್ಬರಿ ಬೇಕಾದ್ರೂ ಹಾಕೋಬಹುದು. ಯಾವ್ದು ಸುಲಭವಾಗಿ ಸಿಗುತ್ತೋ ಅದನ್ನ ಹಾಕೋಬಹುದು. ನಾನಿಲ್ಲಿ ಕಾಯಿ ತುರಿನೇ ಹಾಕೊಳ್ತಾ ಇದ್ದೀನಿ. ಕಾಯಿ ತುರಿ ಹಾಕಿದ್ರೆ ಒಗ್ಗರಣೆಲೆ ಹಾಕೊಂಬಿಡಿ. ಸ್ವಲ್ಪ ಫ್ರೈ ಮಾಡಿದ್ರೆ ನಿಮ್ಗೆ ಅದು ಬೇಗ ಕೆಡೋದಿಲ್ಲ ಗೊಜ್ಜವಲಕ್ಕಿ. ಮತ್ತೆ ಅದರಲ್ಲಿ ಒಂದು ಜಿಡ್ಡಿನ ಅಂಶ ಇರುತ್ತಲ್ಲ ಅದು ರಿಲೀಸ್ ಮಾಡುತ್ತೆ ಕಾಯಿ. ಗೊಜ್ಜವಲಕ್ಕಿ ಟೇಸ್ಟ್ ಅವಾಗ ತುಂಬಾ ಚೆನ್ನಾಗಿರುತ್ತೆ. ಸ್ನೇಹಿತರೆ, ನಾವು ಡ್ರೈ ರೋಸ್ಟ್ ಮಾಡೋದಕ್ಕೆ ಇಟ್ಕೊಂಡಿದ್ವಲ್ಲ ಜೀರಿಗೆ, ಮೆಂತ್ಯ ಮತ್ತೆ ಎಳ್ಳು, ಅದನ್ನ ರುಬ್ಕೊಂಡು ಬಂದಿದ್ದೀನಿ. ಅದನ್ನ ಕೂಡ ಇಲ್ಲೇ ಹಾಕೊಳ್ಳೋಣ. ಇದನ್ನು ಒಂದ್ಸಲ ಮಿಕ್ಸ್ ಮಾಡಿಬಿಡೋಣ. ಪದಾರ್ಥಗಳೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಮೇನ್ ಇಂಗ್ರೀಡಿಯೆಂಟ್ ಅವಲಕ್ಕಿ ಹಾಕೋ ಸಮಯ. ನಾನು 2 ಕಪ್ ಅವಲಕ್ಕಿನ ಮಿಕ್ಸಿನಲ್ಲಿ ಪಲ್ಸ್ ಮೋಡಲ್ಲಿ ಒಂದು 2-3 ಸಲ ಗ್ರೈಂಡ್ ಮಾಡಿದ್ದೀನಿ ಅಷ್ಟೇನೆ. ನೋಡಿ, ಈ ತರ ಸ್ವಲ್ಪ ತರಿತರಿಯಾಗೂ ಇರಬೇಕು, ಸ್ವಲ್ಪ ಪುಡಿಯಾಗೂ ಇರಬೇಕು, ಸ್ವಲ್ಪ ಅವಲಕ್ಕಿ ಹಾಗೆ ಕೂಡ ಇರಬೇಕು. ಈ ರೀತಿ ರುಬ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅವಲಕ್ಕಿ ಟೇಸ್ಟು. ಸೊ ನಾನು 2 ಕಪ್ ಆಗೋಷ್ಟು ನಾನು ತಗೊಂಡಿದ್ದೀನಿ ಅವಲಕ್ಕಿನ. ಆ ಅವಲಕ್ಕಿನ ಇಲ್ಲೇ ಹಾಕೊಳ್ತಾ ಇದ್ದೀನಿ. ಅವಲಕ್ಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯ್ತು. ಫೈನಲ್ ಸ್ಟೆಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಡೋಣ. ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ನಾವು ಮಾಡಿರೋಂಥ ಗೊಜ್ಜು ಅವಲಕ್ಕಿ ರೆಡಿಯಾಗಿ ಹೋಗುತ್ತೆ. ಒಂದು ವಿಷಯ ನೆನ್ಪಿಟ್ಕೋಬೇಕಾಗಿರೋದು ಏನು ಅಂದ್ರೆ, ಗೊಜ್ಜು ಅವಲಕ್ಕಿ ಯಾವತ್ತೂ ಮುದ್ದೆ ಮಾಡಬಾರ್ದು. ಸ್ವಲ್ಪ ಉದುರುದ್ರಾಗೆ ಇರ್ಬೇಕದು. ಅವಾಗಲೇ ಅದರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸ್ನೇಹಿತರೆ, ನೋಡಿದ್ರಲ್ಲ ಗೊಜ್ಜು ಅವಲಕ್ಕಿ ಮಾಡೋ ವಿಧಾನ. ಸೊ ಒಂದ್ಸಲ ಇದನ್ನ ರುಚಿ ನೋಡ್ಬಿಡೋಣ ಹೇಗ್ ಬಂದಿದೆ ಅಂತ.
ಗೊಜ್ಜು ಅವಲಕ್ಕಿ ನೋಡೋದಕ್ಕೇನೆ ಬಹಳ ಅದ್ಭುತವಾಗಿ ಬಂದಿದೆ. ಒಂದ್ಸಲ ಇದನ್ನ ರುಚಿ ನೋಡ್ಬಿಡೋಣ ಹೇಗೆ ಬಂದಿದೆ ಅಂತ. ಕಡ್ಲೆ ಬೀಜ ಯಥೇಚ್ಛವಾಗಿ ಕಾಣಿಸ್ತಾ ಇದೆ. ಹುಣಸೆ ಹಣ್ಣು ಹುಳಿ, ಬೆಲ್ಲ ಹಾಕಿರೋ ಸಿಹಿ, ರಸಂ ಪೌಡರ್ದು ಖಾರ ತುಂಬ ಚೆನ್ನಾಗಿದೆ. ಉಪ್ಪು ಕೂಡ ಅಷ್ಟೇ, ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ, ಬಹಳ ಅದ್ಭುತವಾಗಿ ಬಂದಿದೆ. ದೇವಸ್ಥಾನದಲ್ಲೆಲ್ಲ ತಿಂದಿರ್ತಿರಲ್ಲ ಗೊಜ್ಜು ಅವಲಕ್ಕಿ, ಸೇಮ್ ಅದೇ ರೀತಿ ಬಂದಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮನೆಯವರೆಲ್ಲ ಸೇರ್ಕೊಂಡು ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ಈ ವಿಡಿಯೋನ ಸಪೋರ್ಟ್ ಮಾಡಿದ್ದು ಸತ್ವ ಫುಡ್ಸ್ ಅಂಡ್ ಬೆವರೇಜಸ್ ಅವರು. ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ತಾ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.